ಇದ್ದೀವಿ. ಇದು ಬೇಕಾಗಿರೋದು ಇಷ್ಟೇ, 200 ಲೀಟ್ರ್ ನೀರು, ಫುಲ್ ಬೇಡ, ಒಂದು ಕುತ್ತಿಗೆ ಇರೋಷ್ಟು ಖಾಲಿ ಇಟ್ಕೊಳ್ಳಿ. ಇಲ್ಲೂ ಹುಡುಗರು ನೀರನ್ನು ಜಾಸ್ತಿ ಇಟ್ಟಿದ್ದಾರೆ, ತೊಂದರೆ ಇಲ್ಲ. ಆ ನೀರನ್ನು ಇಟ್ಕೊಂಡು ಇದಕ್ಕೇನು ಮಾಡ್ಬೇಕು ನೀವು, 2 kg ಬೆಲ್ಲ. ಆ ಬೆಲ್ಲವನ್ನು ಈಗ ನಿಮ್ಮ ಮುಂದೆ ನಾವು ಕರಗಿಸೋಕ್ಕೆಲ್ಲ ಲೇಟ್ ಆಗ್ತದೆ ಅಂತ ಹೇಳಿದ್ರೆ ಮೊದಲೇ ಕರಗಿಸಿ ಇಟ್ಬಿಡ್ತೀವಿ. ನಾವು ಈ ಥರ ಕರಗಿಸಿ ಇಟ್ಕೊಂಡು ಹಾಕಿದ್ರೆ ಒಳ್ಳೇದು. ಹಾಂ, ಅವಾಗ ಏನಾಗ್ತದೆ, ಅದು ಬೇಗ ಇದಕ್ಕೆ ಮಣ್ಣು ನೀರಿಗೆ ಸೆಟ್ ಆಗ್ತದೆ. ಅಲ್ಲಿ ಪಕ್ಕದಲ್ಲಿ ಯಾರಾದ್ರು ಇದ್ದಾರಾ ನಮ್ಮ ಶಿಷ್ಯ ಕೋಟಿಗಳು? ಇದು ಸ್ವಲ್ಪ ನೀರು ತೆಗಿಬೇಕಾಗಿತ್ತು, ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಆಗಿದೆ. ಬೆಲ್ಲವನ್ನು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಹಾಕಿದ್ದೇ ಬೆಲ್ಲ ಒಳ್ಳೆಯದು. ಮತ್ತು ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರೋದನ್ನ ಏನು ಬಳಸಬೇಡಿ. ಯಾಕೆಂದರೆ ನಾವು ಆದಷ್ಟು ವಿಷವನ್ನು ಕಡಿಮೆ ಮಾಡ್ತಾ ಬರಬೇಕು. ಪೂರ್ತಿ ನಿಲ್ಸೋಕ್ಕಾಗಲ್ಲ, ನಿಮ್ಮ ಕೈಲಿ ಗೊತ್ತಿದೆ ಅದು ನಮಗೆ. ಆದರೆ ಏನು ಮಾಡಬೇಕಂದ್ರೆ ಸ್ವಲ್ಪ ಆದರೂ ನೀವು ಕಡಿಮೆ ಮಾಡ್ಕೊಂಡು ಬರ್ಬೋದು. ಈಗೆಲ್ಲ ಹೋಟ್ಲಿಗೆಲ್ಲ ಹೋದಾಗ ನಾವೇನು ಮಾಡ್ತೀವಿ, ಏನೋ ಅಕಸ್ಮಾತ್ ಅಲ್ಲೆಲ್ಲೋ ಕಾಫಿ ಟೀ ಕುಡಿಬೇಕಂದ್ರೆ ಗ್ಲಾಸ್ ಇದೆಯಪ್ಪ ಅಂತ ಕೇಳ್ತೀವಿ ಫಸ್ಟ್. ಯಾವುದು ಗಾಜಿನ ಲೋಟನೇ ಇಲ್ಲ ಈಗ ಹೋಟ್ಲುಗಳಲ್ಲಿ, ಎಲ್ಲ ಪ್ಲಾಸ್ಟಿಕ್ಕೆ. ಮೊನ್ನೆ ಅಲ್ಲೆಲ್ಲೋ ಒಂದು ಹೋಟ್ಲಿಗೆ ಹೋದಾಗ, ಇಲ್ಲಿ ಟಿ ನರಸೀಪುರಕ್ಕೆ ಹೋಗೋದಾಗಲಿ ಮೇಘಲಾಪುರ ಅಂತ ಇದೆ ಸರ್, ಇಲ್ಲೆಲ್ಲ ಬರೀ ಇದೇನೇ ತಟ್ಟೆನೇ ಇರೋದು, ನಿಮಗೇನಾದ್ರು ಬೇಕು ಅಂದರೆ ಟಿ ನರಸೀಪುರ ಹೋಗ್ಬೇಕು, ಇಲ್ಲ ಮೈಸೂರಿಗೆ ಹೋಗ್ಬೇಕು ಅಂತ. ನಾವು ಹೋಗೋದಿಲ್ಲಪ್ಪ, ಇದು ಕುಡ್ದವನು ಹೋಗ್ಲೇಬೇಕಲ್ಲ ಅಂದು. ನೋಡಿ ಕುದೀತಾ ಇದೆ ಟೀ, ಕಲ್ಪನೆ ಮಾಡಿ, ನೀವು ಕುಡ್ದಿದ್ದೀರಿ, ನನಗೂ ತುಂಬ ಆಫರ್ ಮಾಡಿದ್ದಾರೆ. ಅದನ್ನು ಕೇಳಿದ್ದೀನಿ, ನೀನು ವಿದ್ಯಾವಂತ, ಏನೇನೋ ದೊಡ್ಡ ದೊಡ್ಡ ವಿಚಾರ ಹೇಳ್ತೀಯ, ಇದರಲ್ಲಿ ನೀನು ಟೀ ನೀನು ಕುಡಿದು ಇನ್ನೊಬ್ಬನು ಕೊಡ್ತೀಯಲ್ಲ, ಏನಾಯ್ತು ನೀನು ಎಜುಕೇಷನ್ ಏನಾಯ್ತು ನಿಂದು, ತಿಳುವಳಿಕೆ ಅನ್ನೋದು ಎಲ್ಲೋಯ್ತು, ಜ್ಞಾನ ಎಲ್ಲೋಯ್ತು ನಮ್ಮದು. ಅದಕ್ಕೆ ಹೇಳ್ತಾರೆ ಹಿರಿಯವರು, ಬುದ್ಧಿ ಇಲ್ದಿರೋ ವಿದ್ಯೆ ಕುದುರೆ ಲದ್ದಿಗೆ ಸಮ. ಸರ್ಟಿಫಿಕೇಟ್ಗಾಗಿ ವಿದ್ಯೆ ಆಗ್ಬಿಟ್ಟಿದೆ. ಏನು ಮಾಡುವಾಗ ಈ ಥರ ನೀವು ಕಲಿಸ್ಕೊಂಡು ಇಟ್ಕೊಂಡು ತೆಗೆದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಗೆದ್ರೆ ಒಳ್ಳೆಯದು. ಯಾಕಂದರೆ ಅಲ್ಲಿ ಜಾಗ ಇಲ್ಲದೆ ಇದೆ, ನೀವು ML ಲೆಕ್ಕದಲ್ಲಿ ತೆಗೆದ ಆಯ್ತಾ. ಇದಕ್ಕೇನು ಮಾಡಬೇಕು ನೀವು, ಈ ಬೆಲ್ಲವನ್ನು ಫಸ್ಟ್ ಏನು ಮಾಡಬೇಕು, ಬೆಲ್ಲವನ್ನು ಹಾಕಬೇಕಾದ್ರೆ ಇದನ್ನ ನಾವು ಹಾಗೆ ಹಾಕ್ತೀವಿ. ವೆಂಕಟೇಶ್ವರ ಏನು ಮಾಡ್ತೀವಿ, ಇದನ್ನ ಸೋಸ್ತಾರೆ. ಅದಕ್ಕೊಂದು ಜಾಲರಿ ಇಟ್ಬಿಟ್ಟು ಭಾಳ ಚೆನ್ನಾಗಿ ಮಾಡ್ಬೇಕಂದ್ರೆ ನೀವು ಅದನ್ನು ಸೋಸ್ ಹಾಕಿ, ತೊಂದರೆ ಇಲ್ಲ. ಇನ್ನೂ ಸ್ವಲ್ಪ ಬೆಲ್ಲ ಉಳ್ಕೊಂಡಿದೆ, ಹಾಕಿ ಪರವಾಗಿಲ್ಲ, ಸ್ವಲ್ಪ ಎಲ್ಲ ಇದೆ, ಅದು ಕರ್ಕೊಳ್ತದೆ ಅದು. ಆಯಿತಾ. ಇದು ಹಾಕಿದ್ಮೇಲೆ ಏನು ಮಾಡಬೇಕು ನೀವು, ಮಿಕ್ಸ್ ಆಗಿರುತ್ತೆ, ಅದು ಇನ್ನೂ ಸ್ವಲ್ಪ ನಿಮಗೆ ಭಾರಿ ಪರ್ಫೆಕ್ಟಾಗಿ ಬರಬೇಕಲ್ವಾ, ಅದರಿಂದ ಒಂದು ಸಲ ಹಿಂಗೆ ಹಾಕಿ ಹಿಂಗೆ ತಿರುಗಿಸ್ಬಿಡಿ. ಕ್ಲಾಕ್ ವೈಸೇ ತಿರುಗಿಸಿ, ತೊಂದರೆ ಏನಿಲ್ಲ. ಆ್ಯಂಟಿ ಕ್ಲಾಕ್ ವೈಸೇ ತಿರುಗಿಸಿದ್ರೆ ಏನು ಒಳಗಡೆ ಸತ್ತೋಗಲ್ಲ. ಬಟ್ ಏನಂದರೆ ಆ್ಯಂಟಿ ಕ್ಲಾಕ್ ವೈಸ್ ಆದರೆ ಆ್ಯಂಟಿ ಕ್ಲಾಕ್ ವೈಸೇ ತಿರುಗಿಸಿ, ಕ್ಲಾಕ್ ವೈಸ್ ತಿರುಗಿಸೋದು ಬೆಸ್ಟ್ ಅಂತ ಅಷ್ಟೇ. ಒಂದೇ ಡೈರೆಕ್ಷನ್ ತಿರುಗಿಸಿ ಯಾವುದೋ ಒಂದು. ನೋಡಿ ಹಿಂಗೆ ತಿರುಗ್ತದೆ, ರೌಂಡ್ ಆಗ್ತದೆ ನೋಡಿ. ಹಿಂಗೆ ರೌಂಡ್ ಆಗ್ದಾಗ ನೀವೇನು ಮಾಡಬೇಕು, ನಿಮ್ಮಲ್ಲಿ ಮನೇಲಿ ಇದ್ದರೆ ದೇಶೀಯ ಹಸುವಿನ ಮಜ್ಜಿಗೆ 1 ಲೀಟ್ರು, ಅಥವಾ ಎಮ್ಮೆದಾದರೆ ತುಂಬ ಉತ್ತಮನೇ, ತೊಂದರೆ ಏನಿಲ್ಲ. ಎಮ್ಮೆದ ಶ್ರೇಷ್ಠ ಅಂತಾರೆ ಎಲ್ಲದಕ್ಕಿಂತ. ಎಮ್ಮೆದು ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಈ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಿಂತ ಜಾಸ್ತಿ ರೋಡ್ ಕಂಟ್ರೋಲ್ ಮಾಡ್ತಾ ಇದ್ದ ಅವರೇ. ಈಗ ನಿಮ್ಗೆ ಗೊತ್ತಾಗಲ್ಲ, ಹೊಸ ಹುಡುಗರಿಗೆ ಗಾಡಿ ಓಡಿಸೋರಿಗೆ ಎಮ್ಮೆದು ತೊಂದರೆ ಏನಂತ ಗೊತ್ತಾಗಿಲ್ಲ. ಗೊತ್ತಾಗಿದೆಯಾ, ಅವ್ರು ನಿಂತು ಬಿಟ್ರೆ ಅಳ್ಳಾಡಲ್ಲ ಅವರು. 1 ಲೀಟ್ರು 2 ಲೀಟ್ರ್ ಹಾಕಿ, 1 ಲೀಟ್ರ್ ಹಾಕುವಾಗಲೂ ಒಳ್ಳೇದು. 2 ಬೇಕು. ಈಗ ನಿಮಗೆ ಜಾಸ್ತಿ ಜನರು ಕಾಣಲಿ ಅಂದ್ಬಿಟ್ಟು 2 ಲೀಟ್ರ್ ದೊಡ್ಡ ಬಾಟಲ್ ತಂದಿದ್ದೀವಿ ಅಷ್ಟೇ. ನೀವೇನು ಮಾಡಬೇಕು, ಒಂದು ಸಲ ಕಡ್ಡಿ ತಗೊಂಡು, ಯಾರಾದ್ರು ಮಾತಾಡೋಗಿ ಹೇಳ್ತಾರೆ ಇವನು ಬಂದು ಕಡ್ಡಿ ಆಡಿಸ್ಬಿಟ್ಟ ಅಂತ, ಹಿಂಗೆ ತಿರ್ಗಿಸ್ಬೇಕು. ಹಿಂಗೆ ಫಸ್ಟು ನೀರು ಕ್ರಮಬದ್ಧವಾಗಿ ಹಾಕಬೇಕು, ಬೆಲ್ಲ, ಆಮೇಲೆ ಮಜ್ಜಿಗೆ, ಆಮೇಲೆ ಇದು ಕಲ್ಚರ್ ಅಂತೇಳಿ. ಈ ಕಲ್ಚರ್ ಬಗ್ಗೆ ಆಮೇಲೆ ಹೇಳ್ತೀನಿ. ಈ ಕಲ್ಚರ್ ಏನು ಮಾಡ್ಬೇಕು ನೀವು, ಒಂದು 5 ಲೀಟ್ರು 10 ಲೀಟ್ರು, ಮತ್ತು ಇದನ್ನು ಮಾಡುವ ಕ್ರಮವನ್ನು, ಕ್ಲೀನಾದ ಕ್ರಮವನ್ನು ವೆಂಕಟೇಶ್ವರ ಆಮೇಲೆ ಹೇಳ್ಕೊಡ್ತಾನೆ ನಿಮಗೆ. ಹಾಕುವಾಗಷ್ಟೇ ಇದನ್ನ ಸೋಸ್ಕೊಳ್ಬೇಕು. ಆಗಲೇ ಒಂಥರ ಪಾನಕದ ಸ್ಮೆಲ್ ಬರ್ತಾ ಇದೆಯಾ, ಬ್ಯಾಲ್ದಂದು ಪಾನಕ ಸ್ಮೆಲ್ ಬರ್ತಾ ಇದೆಯಾ. ನೀವು ಭೂಮಿಲಿ ಹುಟ್ಟಿದ್ದೀನಿ, ಇನ್ನು ಮುಂದೆ ಇರಬೇಕು ಅಂದರೆ ವರ್ಷಕ್ಕೆ 2 ಸಲ ಆದರೂ ಬ್ಯಾಲ್ದಂದು ಏನು ತಿನ್ಬೇಡಿ ಅಂತಾರಲ್ಲ, ತಿನ್ನಿ ಅಂತಾರಲ್ಲ ಅಂದರೆ ಇಂಥವೆಲ್ಲ ತಿನ್ಬೇಕು ನೀವು. ಆಮೇಲೆ ಬಿಲ್ಪತ್ರೆ ಹಣ್ಣು, ಈ ಪಿಜ್ಜಾ, ಪಿಸ್ತಾ, ಬರ್ಗರು, ಡ್ರಿಂಕ್ಸು, ಈ ಡ್ರಿಂಕ್ಸು, ಕೋಕೋಕೋಲಾ, ಪೆಪ್ಸಿ, ನೀವು ಯಾರು ಕುಡಿಯೋಲ್ಲ ನನಗೆ ಗೊತ್ತಿದೆ. ಏನು ಮಾಡೋದು, ಬಾಟ್ಲುಗಳನ್ನ ಬಳಸ್ಕೊಳ್ಳಿ. ಈ ಥರ ಇನ್ನೇನು ಮಾಡಬೇಕಂದ್ರೆ ಕ್ಲಾಕ್ ವೈಸ್ ತಿರುಗಿಸ್ಬಿಟ್ಟು ಇದಕ್ಕೆ ನೀವು ಒಂದು ಚೀಲ
ಯಾಕಂದ್ರೆ ಗಾಳಿ ಆಡ್ಬೇಕು ಇದು ಗಾಳಿ ಆಡಬೇಕು. ಫುಲ್ಲು ನೀವು ಕ್ಯಾಪ್ ಹಾಕಿ ಮುಚ್ಚಿಬಿಡ್ಬೇಡಿ, ಸುಮ್ಮನೆ ಲೈಟಾಗಿ ಹಿಂಗೆ ಹಾಕ್ಬಿಡಿ. ಇಲ್ಲದಿದ್ರೆ ನಿಮ್ಮಲ್ಲಿ ನೆಟ್ ಇದೆಯಲ್ಲ, ನೆಟ್ ಹಾಕಬೇಕು. ಇಲ್ಲಿ ನೆರಳಲ್ಲಿ ಇರಬೇಕು. ಸೂರ್ಯನ ಕಿರಣನೂ ಬೀಳಬಾರ್ದು, ಇಲ್ಲಿಗೆ ಮಳೆ ನೀರು ಬೀಳಬಾರ್ದು. ಮಳೆ ನೀರು ಇಲ್ಲಿ ಬೀಳುತ್ತೆ, ಇಲ್ಲಿ ತೋರ್ಸೋಕ್ಕೆ ಮೊದಲು ಅಲ್ಲಿ ರೂಮಲ್ಲಿ ಇಟ್ಟಿದ್ದೆ ನಾವು, ಇದನ್ನ ಇಟ್ಟುಬಿಡ್ಬೇಕು. ಇದನ್ನ ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ತಿರುಗಿಸ್ಬೇಕು. 7 ದಿನ ಆದಮೇಲೆ ಇದು ನೀವು ಬಳಕೆಗೆ ಬರುತ್ತೆ. 60 ದಿನದವರೆಗೂ ಇಟ್ಕೊಳ್ಬೋದು. 60 ದಿನ ಎಲ್ಲ ಕಾಯಬೇಡಿ, 15-20 ದಿವಸದಲ್ಲಿ ಬಳಸೋವರೆಗೂ ನೀವೇನು ಮಾಡಬೇಕು, ಡಿಸ್ಟರ್ಬ್ ಮಾಡ್ತಾ ಇರಬೇಕು. ಬೆಳಿಗ್ಗೆ ಒಂದ್ಸಲ, ಸಾಯಂಕಾಲ ಸಾಕು. ಆಮೇಲೆ ಆಫ್ಟರ್ 7 days ಇದನ್ನ ನೀವು ನೆಕ್ಸ್ಟ್ ಎಲ್ಲ ಖಾಲಿ ಆಗಕ್ಕೆ ಮೊದಲು ಇನ್ನೂ ಮಾಡ್ಕೊಳ್ತೀನಿ ಅಂದಾಗ ಒಂದು 2 ಲೀಟ್ರ್, ಒಂದು 5 ಲೀಟ್ರ್ ಅಷ್ಟು ತೆಗೆದು ಇಟ್ಕೊಳ್ಳೋದು. ಅದೇ ನೆಕ್ಸ್ಟ್ ನಿಮಗೆ ಕಲ್ಚರು. ಆಮೇಲೆ ನೀವೇನು ಮಾಡಬೇಕು, ಡ್ರಮ್ ಎಲ್ಲ ಖಾಲಿ ಮಾಡಾಕ್ಬಿಟ್ಟು ನೀರು ತುಂಬಿಸ್ಕೊಳ್ಳೋದು. ವಾಶ್ ಮಾಡಿದ್ರೆ ಒಳ್ಳೇದು. ನೀರು ತುಂಬಿಸ್ಕೊಂಡು ಬೆಲ್ಲ ಹಾಕಿ, ಮಜ್ಜಿಗೆ ಹಾಕಿ, ಆಮೇಲೆ ಕಲ್ಚರ್ ಹಾಕೋದು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವ್ನು ಭಾಳ ಸುಲಭವಾಗಿ ಕೆಲಸ ಮಾಡ್ತಾನೆ. ನಮಗೆಲ್ಲ ಭಾಳ ಸುಲಭವಾದ ಕೆಲಸ ಮಾಡ್ಬೇಕು. ನಮ್ಗೆ ಯಾವಾಗಲೂ ಹೆಂಗೋ ಕಲ್ಚರ್ ಹಾಕ್ಬೇಕಲ್ಲ ಅಂದ್ಬಿಟ್ಟು ಅಲ್ಲೇ 5 ಲೀಟ್ರ್ ಉಳಿಸ್ಕೊಡೋದು, ನೀರು ತುಂಬಿಸೋದು, ಆಮೇಲೆ ಬೆಲ್ಲ ಹಾಕೋದು, ಆಮೇಲೆ ಮಜ್ಜಿಗೆ ಹಾಕೋದು. ಕಲ್ಚರ್ ಮೊದಲೇ ಹಾಕಿದ್ದಾನಲ್ಲ, ಈ ಸಿಸ್ಟಮ್ ಒಳ್ಳೇದಲ್ಲ. ಯಾರೋ ಒಬ್ಬ ಸ್ನೇಹಿತರಿಗೆ ಒಂದು ಊರಿಂದ ಒಂದು ಊರಿಗೆ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ನೀವು ಇದನ್ನ ಇನ್ನೊಬ್ರು ಕೊಡಬೇಕಾದ್ರೆ ಇದಕ್ಕೆ ಒಂದು ಹೋಲ್ ಮಾಡ್ಕೋಬೇಕು. ಮುಚ್ಚಳಕ್ಕೆ ಹೋಲ್ ಮಾಡಿ ಇದನ್ನು ಹಿಂಗೆ ಅಮುಕ್ ನೋಡಿ ಸ್ವಲ್ಪ ಚುಯಿ ಅಂತ ಬರಬೇಕು. ಅದನ್ನು ಕೊಡಿ. ಯಾಕೆಂದರೆ ಅವು ಜೀವಾಣುಗಳು ಗಾಳಿ ಆಡಬೇಕು, ಅವು ಬದುಕಿರಬೇಕು. ಕನ್ನೇರಿ ಮಠದಿಂದ ನಾವೆಲ್ಲ ಬಟ್ಟೆಗೆ ಸೋರೋಗ್ತದೆ, ಅದಕ್ಕೆ ಸೋರೋಗ್ತದೆ ಅಂತ ಟೈಟ್ ಮಾಡಿ ತಂದಿದ್ದು. ಯಾರು ಆಗ 2 ದಿನ 3 ದಿನ ಕನ್ನೇರಿಯಿಂದ ನಾವು ಇಲ್ಲಿ ಬರ್ಬೇಕಾದ್ರೆ 2 ದಿನ ಟ್ರೈನು. 2 ದಿನದಲ್ಲಿ ಇದು ಬಟ್ಟೆ ಎಲ್ಲ ಸೋರಿದ್ರೆ ಏನಾಗ್ತದೆ ನಮ್ಮ ಬಟ್ಟೆ? ಅಲ್ವಾ? ಇದನ್ನು ಟೈಟ್ ಮಾಡಿ ತಂದು, ಅದೇನಾಯ್ತೋ ಗೊತ್ತಿಲ್ಲ. ಪಾಪ ವೆಂಕಟೇಶ್ವರ ಅಲ್ಲಿಂದ ತಂದು, ಮತ್ತು ಇದನ್ನೇನು ಮಾಡ್ಬೇಕಂದ್ರೆ ನೀವು ಪ್ರತಿ ಸರಿ ಅವ್ರನ್ನ ಹೋಗಿ ಕೇಳಬಾರ್ದು, ನೀವೇ ಕಲ್ಚರ್ ಮುಂದುವರ್ಸ್ಕೊಂಡು ಹೋಗ್ಬೇಕು. ಒಂದ್ಸಲ ತಗೊಂಡೋಗ್ಬೇಕು. ಎಲ್ಲೇ ತಗೊಂಡೋದ್ರು ಒಂದ್ಸಲ ತಗೊಂಡೋಗ್ಬೇಕು. ಮತ್ತೆ ನಾವು ಅದನ್ನ ಯಾರಿಗಾದ್ರೂ ಹೇಳ್ಬಿಡಿ, ನೀವು ಬರೋವಾಗ ಒಂದು ಬಾಟ್ಲು ತಂದ್ಬಿಡಪ್ಪ ಅಂತ ಹೇಳಿ, ಬಾಟ್ಲು ತಂದ್ಬಿಡಿ ಅಂತೇಳಿ ಅದನ್ನ ಮಾಡಿ ಇಟ್ಕೊಂಡು ಒಂದು 60 ದಿನದವರೆಗೂ ಇದನ್ನ ನೀವು ಬಳಸ್ಕೊಳ್ಬೋದು. ಇದನ್ನ ನಿಮ್ಮ ಜಮೀನಿನ ಎಲ್ಲ ಬೆಳೆಗೂ, ಎಲ್ಲ ಭೂಮಿಗೂ ಇದನ್ನ ಅಪ್ಲೈ ಮಾಡ್ಬೋದು. ಎಷ್ಟು